ಓಕೆ, ಎಲ್ರಿಗೂ ನಮಸ್ಕಾರ. ಸರ್ ತುಂಬ ಅದ್ಭುತವಾಗಿ ಅವರು ನಡೆಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸುಲ್ತಾನ್ ಗೋಲ್ಡ್ಸ್ ಆ್ಯಂಡ್ ಡೈಮಂಡ್ಸ್ ಮ್ಯಾನೇಜಿಂಗ್ ಡೈರೆಕ್ಟರ್ ಹಾಗೂ ಇರುವಂತೆಲ್ಲ ಸ್ಟಾಫ್, ಮುಖ್ಯವಾಗಿ ಅಜಿತ್ ಸರ್ ಹಾಗೂ ನಿರ್ಮಲ್ ಸರ್ ಅವ್ರು ಬಂದು ನನ್ನ ಕ್ಲಿನಿಕ್ಗೆ ಇನ್ವೈಟ್ ಮಾಡಿ ಹೋಗಿದ್ದರು. ಸೊ ಹಾಗಾಗಿ ನಾನು ಇವತ್ತಿನ ಮಧ್ಯದಲ್ಲಿದ್ದೇನೆ. ನನ್ನ ಹೆಸರು ಡಾಕ್ಟರ್ ಸುದೀಪ್ ಡಿಮೆಲ್ಲೋ ಅಂತ. ನಾನು ಮೂಲತಃ ಮಾಸ್ತಿಕಟ್ಟೆಯವನು. ನಾನು ಜನಪರ ಕಾಳಜಿ ಇರುವಂಥ ವ್ಯಕ್ತಿ, ಎಲ್ಲರಿಗೂ ಅದೇ, ನಾವು ಒಬ್ಬನೇ ಅಂತಲ್ಲ. ನಾನು ವಿಶೇಷವಾಗಿ ಸುಲ್ತಾನ್ ಗೋಲ್ಡ್ ಬಗ್ಗೆ ಒಂದೆರಡು ಮಾತನಾಡೋಕ್ಕೆ ಇಷ್ಟಪಡ್ತೇನೆ. ನಿಜವಾಗ್ಲೂ ಗೋಲ್ಡ್ ಬಂದು ಟ್ರೆಷರ್. ನಿಮಗೆ ಗೊತ್ತಿದೆಯಾ, ಒಂದು ಗೋಲ್ಡ್ನ ಡೈಮಂಡ್ನ ತಗೊಂಡು ಹೋದ್ರು ನಮ್ಮ ದೇಶದಿಂದ. ಏನದು? ಕೊಯ್ನೂರು ಡೈಮಂಡ್ ತೊಗೊಂಡೋದು ಹೋದ್ವಿ. ಸುಲ್ತಾನ್ ಡೈಮಂಡ್ ಇಲ್ಲೇ ಇದೆ. ಇಸ್ ಇಂಡಿಯನ್ ಟ್ರೆಷರ್. ನೋಡಿ, ನಾನು ಹೇಗೆ ಹೇಳ್ತೇನೆ ಅಂದರೆ, ವಾಟ್ ಈಸ್ ಯುವರ್ ಇನ್ವೆಸ್ಟ್ಮೆಂಟ್? ಒಂದು ಲ್ಯಾಂಡ್, ಸೆಕೆಂಡ್ ಗೋಲ್ಡ್, ಡೈಮಂಡ್, ಪ್ಲಾಟಿನಮ್, ಸಿಲ್ವರ್, ಇದು ಇರುತ್ತೆ ಯಾವಾಗಲೂ. ಐಫೋನ್ ತೊಗೊಂಡ್ರೆ ನಾಳೆ ಮಾಡ್ತೀರಂದರೆ ಅದು 50,000 ಹೋಗಲ್ಲ. ಗೋಲ್ಡ್, ಡೈಮಂಡ್ ಅಥವಾ ಯಾವುದೋ ಒಂದು ಆರ್ನಮೆಂಟ್ ತೊಗೊಂಡ್ರೆ ಖಂಡಿತವಾಗಿ ನಿಮ್ಮ ಹತ್ರ ಇರುತ್ತೆ. ನನ್ನ ಇನ್ವೆಸ್ಟ್ಮೆಂಟ್ ಯಾವುದು ವೇಸ್ಟ್ ಆಗಲ್ಲ, ಮತ್ತು ಅದು ಟ್ರೆಷರ್ ಕೂಡ ಹೌದು. ನಿಜವಾಗ್ಲೂ ನನಗೆ ಖುಷಿ ಆಗುತ್ತೆ. ನಾನು ಜಸ್ಟ್ ಕೂತ್ಕೊಂಡು ಓದ್ತಾ ಇದ್ದೆ, ಮ್ಯಾನೇಜಿಂಗ್ ಡೈರೆಕ್ಟರ್ ಕುಂಜ ಆಜಿ ಸರ್ ಅಲ್ವಾ ಅವ್ರ ಹೆಸರು, ಮತ್ತು ಅವ್ರ ವಿಷನ್ ಎಲ್ಲ ನೋಡ್ತಾ ಇದ್ದೆ. ದೇ ವಾಂಟ್ ಟು ಗಿವ್ ದ ಬೆಸ್ಟ್ ಟು ದ ಇಂಡಿಯಾ ಸೊಸೈಟಿ ಕೊಡೋಕ್ಕೆ ಇಷ್ಟಪಡ್ತಾರೆ. ನಿಜವಾಗ್ಲೂ ಇಲ್ಲಿ ದಿ ಬೆಸ್ಟ್ ಕ್ರಾಫ್ಟ್ ಆಗಿರುವಂಥ ಡೈಮಂಡ್ನ ಅವರು ಇದು ಮಾಡ್ತಾರೆ, ಪ್ರಿಪೇರ್ ಮಾಡ್ತಾರೆ, ಮತ್ತು ದಿ ಬೆಸ್ಟ್ ಕ್ವಾಲಿಟಿ ಇದೆ ಅಂತ ನಾನು ನೋಡಿದೆ. ನಮ್ಮ ತಾಯಿ ಕೂಡ ಅನೇಕ ವರ್ಷಗಳಿಂದ ಬಂದು ತೊಗೊಳ್ತಿದ್ದಾರೆ. ನಾನು ತುಂಬ ಇಷ್ಟಪಡ್ತೇನೆ. ಇದಿರುವಂಥ ಪ್ರತಿಯೊಂದು ಆರ್ನಮೆಂಟ್ ಕೂಡ ಅದ್ಭುತವಾಗಿದೆ ಅಂತ ನಾನು ಎಂಕರೇಜ್ ಮಾಡ್ತೇನೆ. ಯಾರು ಇಲ್ಲಿ ಪರ್ಚೇಸ್ ಮಾಡೋಕ್ಕೆ ಬರ್ತಿದ್ದೀರಾ ಮತ್ತು ಯಾರು ಈ ವಿಡಿಯೋ ನೋಡ್ತೀರಾ, ಈ ಸೋಷಿಯಲ್ ಮೀಡಿಯಾದಲ್ಲಿ ಹೋಗುತ್ತೆ, ಸಪೋರ್ಟ್ ಮಾಡಿ ಸುಲ್ತಾನ್ ಗೋಲ್ಡ್ಸ್ ಆ್ಯಂಡ್ ಡೈಮಂಡ್ಸಿಗೆ. ಯಾಕೆಂದರೆ ನಾನು ಯಾಕೆ ಹೇಳಿದೆ ಅಂದರೆ, ಒಂದು ಕಮ್ಯುನಿಟಿ, ಈ ಕಮ್ಯುನಿಟಿ ಕೆಲವರು ಹೇಳ್ತಾರೆ ಈ ಕಮ್ಯುನಿಟಿಯಿಂದ ಏನಾಗುತ್ತೆ ಅಂತ. ನಾನು ಓದಿರೋದು ಕಾಜಲ್ ಬಂದ ನವಾಜ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂತ. ನಿಜವಾಗ್ಲೂ ನಮ್ಮ ದೇಶದಲ್ಲಿ 5 ಎಲ್ಲ ಧರ್ಮದ ಶ್ರೇಷ್ಠ: ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಜೈನ, ಬುದ್ಧ, ಪಾರ್ಸಿ, ಸಿಖ್. ಸೊ ಮುಸ್ಲಿಂ ಕಮ್ಯುನಿಟಿಯಿಂದ ನಾನು ನಾನು ಬಂದಿದ್ದೀನಿ. ನನಗೆ ಸೀಟ್ ಸಿಕ್ಕೊಟ್ಟಿದ್ದು ಅದೇ ಒಂದು ಕಾಲೇಜ್. ಸೊ ನಾನು ನೆನ್ಪಿಟ್ಕೊಳ್ತೇನೆ, ಅದಕ್ಕೆ ದೊಡ್ಡ ಯೂನಿವರ್ಸಿಟಿ ಆಗಿದೆ. ನನಗೆ ಏನೋ ಗೊತ್ತಿಲ್ಲ, ಬಾಂಧವ್ಯ, ಇವರು ನಮಗೆ ಕರೀತಾರೆ. ಇವರು ನಿಜವಾಗ್ಲೂ ಪ್ರೀತಿ ಉಕ್ಕಿ ಬರುತ್ತೆ. ಯಾಕಂದರೆ ನಾನು ಸೀಟ್ ತೊಗೊಬೇಕಾದಾಗ ನಮ್ಮ ಕಾಲೇಜಿಗೆ ಹೋದಾಗ ನನಗೆ ಅಷ್ಟೊಂದು ಆದ್ಯತೆ ಕೊಡಲಿಲ್ಲ, ವಿಪರ್ಯಾಸ. ಸೊ ನಿಜವಾಗ್ಲೂ ಮುಸ್ಲಿಂ ಕಾಲೇಜಿಗೆ ನಾನು ಹೋದಾಗ ನನಗೆ ಅವ್ರು ಆದ್ಯತೆ ಕೊಟ್ಟರು, ನಮಗೆ ಸೀಟ್ ಕೊಟ್ಟರು. ಸೊ ನನಗೆ ಐ ಆಮ್ ಥ್ಯಾಂಕ್ಫುಲ್ ಫಾರ್ ದಟ್ ಯೂನಿವರ್ಸಿಟಿ ಆಲ್ಸೋ. ಮತ್ತು ಸುಲ್ತಾನ್ ಗೋಲ್ಡ್ ಡೈಮಂಡ್ ಕೂಡ ನನಗೆ ತಕ್ಷಣ ನೆನಪು ಗೊತ್ತಾ, ಟಿಪ್ಪು ಸುಲ್ತಾನ್. ನಾನು ಏನೋ ಪ್ರೊವೋಕ್ ಮಾಡ್ತಿಲ್ಲ, ಬಟ್ ಐ ಆಮ್ ಟೆಲ್ಲಿಂಗ್, ಅವ್ರ ದೇಶದ ಈಸ್ ಎ ಫ್ರೀಡಮ್ ಫೈಟರ್. ಅನೇಕರು ಗೊತ್ತಿಲ್ಲ, ಎಷ್ಟೋ ಜನರಿಗೆ ಅವ್ರು ಸಹಾಯ ಮಾಡಿದ್ದಾರೆ ತುಂಬ ಒಂದು ವಿಷಯದಲ್ಲಿ. ಬೇಕಾದ್ರೆ ಹಿಸ್ಟ್ರಿ ನೋಡ್ಬೋದು. ಇವನ್ ಹೆಸರು ಕೂಡ ಒಂದು ಮೀನಿಂಗ್ ಇದೆ. ನಾವು ಜನರಲ್ ನೋಡ್ಬೇಕಾದ್ರೆ ಏನು ಅನ್ಕೊಳ್ತೀವಿ, ಅವ್ರು ಸುಲ್ತಾನ್ ಅಂತ. ಸೊ ಇದಕ್ಕೆ ಯಾವ ಕನೆಕ್ಷನ್ ಇಲ್ಲ, ಬಟ್ ಸ್ಟಿಲ್ ಒಂದು ಹೆಸರು, ಹಿಸ್ಟೋರಿಕಲ್ ಹೆಸರಿದೆ ಸುಲ್ತಾನ್ ಅಂತ. ಸೊ ಇದು ಇಂಡಿಯನ್ ಟ್ರೆಷರ್ ಆಗಿದೆ. ಸೊ ಖಂಡಿತ ಸುಲ್ತಾನ್ ಇರ್ಬೋದು ಅಥವಾ ಯಾವುದೇ ಗೋಲ್ಡ್ ಶೋ ಇರ್ಬೋದು, ಇದೆಲ್ಲ ಇಂಡಿಯನ್ ಆಗಿದೆ. ಸೊ ಸಪೋರ್ಟ್ ಮಾಡಿ. ಯಾವಾಗ ನೀವು ಪ್ರತಿಯೊಂದು ಪರ್ಚೇಸ್ ಮಾಡ್ತೀರಾ, ಅದು ಟ್ಯಾಕ್ಸ್ ಯಾರಿಗೆ ಹೋಗುತ್ತೆ? ಗೌರ್ಮೆಂಟ್ ಆಫ್ ಇಂಡಿಯಾಗೆ ಹೋಗುತ್ತೆ. GST, CST ಎರಡು ಹೋಗುತ್ತೆ. ಸೊ ಸಮಥಿಂಗ್ ಏನು ಪರ್ಚೇಸ್ ಮಾಡ್ತೀರಾ, ಯು ಆರ್ ಸಪೋರ್ಟಿಂಗ್ ದ ಗೌರ್ಮೆಂಟ್ ಆಫ್ ಕರ್ನಾಟಕ, ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ. ಸೊ ಲೆಟ್ಸ್ ಬಿಲ್ಡ್ ಅವರ್ ನೇಷನ್ ಟುಗೆದರ್. ಏನು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ನಮ್ಮ ದೇಶಕ್ಕೆ ಅದು ಸೊತ್ತಾಗಿದೆ. ಓಕೆ, ನಾನೊಂದು ಫಾಲ್ಸ್ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೆ ಜೋಗ್ ಫಾಲ್ಸ್ ಗೊತ್ತಿದೆಯಾ? ಸೊ ಜೋಗ್ ಫಾಲ್ಸ್ ತುಂಬ ಜನ ನೋಡಿದೆ ಅಂತ ಅಂದ್ಕೊಳ್ತೀನಿ. ಸೊ ಇಂಡಿಯಾದಲ್ಲಿ ಇನ್ನೊಂದು ನಂಬರ್ 1 ಫಾಲ್ಸ್ ಇದೆ, ಅದ್ರ ಹೆಸರು ಕುಂಚಿಕಲ್ ಅಬ್ಬಿ ಫಾಲ್ಸ್ ಅಂತ. ಕೇಳಿದ್ದೀರಾ? ಅದು ನಮ್ಮೂರಲ್ಲಿ ಮಾಸ್ತಿಕಟ್ಟೆಯಲ್ಲಿ ಇದೆ. ಸೊ ಅದಕ್ಕೆ ನಾನು 21 ಜುಲೈಯಿಂದ ಹೋರಾಟ ಮಾಡಿ ಆಲ್ರೆಡಿ ವಿಧಾನಸೌಧದಲ್ಲಿ ಅದು ಮಂಡನೆ ಆಗಿದೆ. ಸೊ ಟೂರಿಸಂ ಡಿಪಾರ್ಟ್ಮೆಂಟಿಂದ ಅದು ಇನ್ನು ಸ್ವಲ್ಪ ದಿವಸ ಆಗ್ಲಿಕ್ಕೆ ಕೊಡ್ತಾ ಇದೆ. ಸೊ ಹಾಗಾಗಿ ಏಷ್ಯಾದ ನಂಬರ್ 2, ಇಂಡಿಯಾದ ನಂಬರ್ 1 ಫಾಲ್ಸ್ ಬಂದು ಕುಂಚಿಕಲ್ ಅಬ್ಬಿ ಫಾಲ್ಸ್ ಅಂತ. ಸೊ ಹಾಗಾಗಿ ಅದಕ್ಕೆ ಒಂದು ಕ್ರಾಂತಿ ಟೀಮ್ ಮಾಡ್ಕೊಂಡಿದ್ದೀವಿ, ಮಾಸ್ತಿಕಟ್ಟೆ ಹುಲಿಕಲ್ ಕ್ರಾಂತಿ ಅಂತ. ಹುಲಿಕಲ್ ಕೇಳಿದ್ದೀರಾ? ಇಂಡಿಯಾದ ನಂಬರ್ 2 ಹೈಯೆಸ್ಟ್ ರೈನ್ಫಾಲ್. ಆಗುಂಬೆ ಅಂತ ಇತ್ತು, ಬಟ್ ಆಗುಂಬೆನ ಓವರ್ಟೇಕ್ ಮಾಡಿ ಸುಮಾರು 30 ವರ್ಷ ಆಗಿದೆ. ಸೊ ಆ ಒಂದು ಜಾಗದಲ್ಲಿ ಒಂದು ಬ್ಯೂಟಿಫುಲ್ ಆದ ಫಾಲ್ಸ್ ಇದೆ. ನನ್ನ ಸೋಷಿಯಲ್ ಮೀಡಿಯಾ ಪೇಜಲ್ಲಿ ಬೇಕಾದ ಲಿಂಕ್ ಸಿಗ್ಬೋದು. ಸೊ ವಿತಿನ್ 1 or 2 ಮಂತ್ಸಲ್ಲಿ ನಾವು ಈ ಒಂದು ಪ್ಲ್ಯಾಟ್ಫಾರ್ಮ್ ಕೂಡ ಯೂಸ್ ಮಾಡ್ತೀನಿ. ನೀವು ಅದನ್ನು ನೋಡಿ 2-3 ಮಂತ್ಸಲ್ಲಿ ನಾವು ಆಗಲಿ ಅಂತ ನಾನು ಹಾರೈಸ್ತೇನೆ. ನೀವು ಕೂಡ
ಗೌರ್ಮೆಂಟಿಗೆ ಕೂಡ ನೀವು ಏನು ಮಾಡಿ, ನಾನು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಇದು ಕಳಿಸ್ಕೊಡ್ತೇನೆ, ಅದನ್ನು ಪೋಸ್ಟ್ನ ಶೇರ್ ಮಾಡಿ, ಆದಷ್ಟು ಹೆಚ್ಚು ಜನಕ್ಕೆ ಗೊತ್ತಾದರೆ. ಈಗ ಆಲ್ರೆಡಿ ಓಪನ್ ಆಗಿಲ್ಲ, ಬದಿಸ್ ಓಪನ್ ಆಗುತ್ತೆ, ಬಂದು ಆ ಒಂದು ಜಾಗ ವಿಸಿಟ್ ಮಾಡಿ. ಆ ಟೂರಿಸಂ ಡೆವಲಪ್ಮೆಂಟ್ ಆದರೆ ದೇಶ ವಿದೇಶದಿಂದ ಹೇಗೆ ಜೋಗ ನೋಡಕ್ಕೆ ಬರ್ತಾರೋ ಅದು ನಂಬರ್ 1 ಫಾಲ್ಸ್ ಆಗಿದೆ ಇಂಡಿಯಾದು. ಸೊ ಅದು ನೋಡೋಕ್ಕೆ ತುಂಬ ವೈಭವ ಆಗಿದೆ. ಸೊ ಹಾಗಾಗಿ ದಯವಿಟ್ಟು ನಿಮ್ಮ ಸಪೋರ್ಟ್ನ ಕೊಡಿ ಮಾಸ್ತಿಗೆ ಉಳ್ಕಲ್ ಕ್ರಾಂತಿಗೆ. ಸೊ ನಾವು ಬರೋ ದೇಶದಲ್ಲಿ ವಿಧಾನಸೌಧಕ್ಕೆ ಹೋಗ್ತಾ ಇದ್ದೀವಿ. ಸೊ ಆದಷ್ಟು ಬೇಗ ಆ ಒಂದು ಕುಂಚಿಕ ಅಬ್ಬಿ ಫಾಲ್ಸ್ ಉದ್ಘಾಟನೆ ಆಗಲಿ ಅಂತ ನಾನು ನಿಮ್ಮಲ್ಲಿ ಬೇಡ್ಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್ ಮನ್ಸಿಗೆ. ಈ ಸಮಯದಲ್ಲಿ ನಾನು ತುಂಬ ಇಷ್ಟಪಟ್ಟು ಸಂತೋಷ ಪಡ್ತಾ ಇದ್ದೀನಿ. ಕಾರಣ ನಾವು 100 ಕಿಲೋಮೀಟರ್ ದೂರದಲ್ಲಿ ಹಳ್ಳಿಯಲ್ಲಿ ಇರೋದು. ಇವರು ನಮ್ಮನ್ನು ಗುರುತಿಸ್ಕೊಂಡು ಮನೆಗೆ ಬಂದು ನಮಗೆ ಆಹ್ವಾನ ಮಾಡಿದ್ದಾರೆ. ನಿಜಕ್ಕೂ ನಾನು ಎಲ್ಲರಿಗೂ ನಾನು ಕೃತಜ್ಞತೆ ಮಾಡ್ತೀನಿ. ಹಾಗೂ ಎಲ್ಲ ಸ್ಟಾಫ್ಗಳು ನನಗೀಗ 4 ವರ್ಷದಿಂದ ಈ ಪರಿಚಯ. ಮಗನದು ಮದುವೆಗೆ ಡಾಕ್ಟರ್ ಅವ್ರಿಗೆ ಗೋಲ್ಡನ್ನು ತೆಗೆದುಕೊಳ್ಳುವಂಥ ಸಮಯದಲ್ಲಿ ಇಲ್ಲಿ ನನಗೆ ಪರಿಚಯವಾಯಿತು. ನಿಜವಾಗಲೂ ಇಲ್ಲಿ ಬರೋದಂದ್ರೆ ನನಗೆ ತುಂಬ ಖುಷಿ. ಯಾಕಂದರೆ ಮನೆಗೆ ಬಂದಂಗೆ ಆಗ್ತಾ ಇದೆ ಸುಲ್ತಾನ್ ಗೋಲ್ಡ್ ಅಂತ. ಯಾಕಂದರೆ ಮದುವೆ 35 ವರ್ಷ ಆಯಿತು. ನಾನು ಅನೇಕ ಕಡೆ ಗೋಲ್ಡ್ ಅಂಗಡಿಗಳಿಗೆ ಹೋಗ್ತೀನಿ, ನಾನು ವಿಸಿಟ್ ಮಾಡ್ತೀನಿ. ಮತ್ತು ತುಂಬ ನನಗೆ ಸ್ವಲ್ಪ ಸ್ಪೆಷಲ್ ಆಗಿರ್ಬೇಕಂತ ನಾನು ಚಾಯ್ಸ್ ಮಾಡೋದು. ಸೊ ಇಲ್ಲಿ ಬಂದಂಥ ಸಮಯದಲ್ಲಿ ಪ್ರತಿ ಸಲ ಬಂದಂಥ ಒಳ್ಳೆ ಡಿಸೈನ್ಸ್ಗಳನ್ನ ತೋರಿಸ್ತಾರೆ, ತುಂಬ ಸಂತೋಷ ತೋರಿಸ್ತಾರೆ. ಮತ್ತು ಆಗ ಇಲ್ಲಿರುವ ಸ್ಟಾಫ್ಗಳ ಬಗ್ಗೆ ಸಹ ನಾನು ಸಂತೋಷ ಪಡ್ತೀನಿ. ಯಾಕಂದರೆ ಕೆಲವು ಶಾಪ್ಗಳಲ್ಲಿ ನಾವು ಡೈಮಂಡಿಗೆ ಹೋದರೆ ಅವ್ರು ಮಾತ್ರ ನಮಗೆ ಮಾತಾಡಿಸ್ತಾರೆ. ಆದರೆ ಈ ಶಾಪಲ್ಲಿ ಈ ಥರ ಅಲ್ಲ. ಗೋಲ್ಡ್ ಪರ್ಚೇಸ್ ಮಾಡದಿದ್ರು, ಸಿಲ್ವರ್ ಪರ್ಚೇಸ್ ಮಾಡದಿದ್ರು ಕೂಡ ಪ್ರತಿಯೊಬ್ಬರ ಮುಖದಲ್ಲಿ ನಗು ಇರುತ್ತೆ. ಪ್ರತಿಯೊಬ್ಬರು ಕೂತ್ಕೊಳ್ಳಿ, ನೀರು ಬೇಕಾ, ಕಾಫಿ ಬೇಕಾ ತುಂಬ ರೀತಿ ಮನೆಯ ರೀತಿಯಲ್ಲಿ ನಮಗೆ ಇಲ್ಲಿ ಬಂದಾಗ ಸಂತೋಷ ಪಡ್ತಾರೆ. ನಿಜವಾಗ್ಲೂ ಇದು ಮನೆ ಥರನೇ ನನಗೆ ಆಗ್ತಾಯಿದೆ ಸುಲ್ತಾನ್ ಗೋಲ್ಡ್ ಅಂದರೆ. ಹಾಗೂ ತುಂಬ ಬ್ಯೂಟಿಫುಲ್ ಆಗಿರುವಂಥ ಐಟಮ್ಸು. ಮತ್ತು ತುಂಬ ನಾನಂತೂ 4-5 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಇದೊಂದು ಗೋಲ್ಡಿಂದು ಕಲರ್ಸು ಯಾವುದೇ ರೀತಿಯ ತೊಂದರೆಗಳಿಲ್ಲ. ನಿಜವಾಗ್ಲೂ ನಾನು ಸಂತೋಷ ಪಡ್ತಿದ್ದೀನಿ. ಹಾಗೂ ಇಲ್ಲಿ ಬಂದಾಗ ಅಜಿತ್ ಸರ್ ತುಂಬ ಇದರಲ್ಲಿ ರೀತಿಯಲ್ಲಿ ಗೌರವ ಕೊಡ್ತಾರೆ. ಹಾಗೂ ಎಲ್ಲ ಸ್ಟಾಫ್ಗಳು ಸಹ ಇವ್ರ ಹೆಸರು ಬರ್ತಾ ಇದ್ದಾರೆ, ಇವರು ಸಹ ತುಂಬ ಸಮಾಧಾನ. ನಾವು ಎಷ್ಟೇ ಒಂದು 20 ತೆಗೆದ್ರೂ ಅವ್ರಿಗೆ ಏನು ಬೇಜಾರಿಲ್ಲ. ಹೌದಾ ಮೇಡಮ್ ಅಂತ ತುಂಬ ಖುಷಿಯಲ್ಲಿ ಎಲ್ಲರೂ ನಮಗೆ ಸಹಕಾರ ಮಾಡ್ತಾರೆ. ನಿಜವಾಗ್ಲೂ ಇದನ್ನು ಇನ್ನೂ ನಾನು ಗಾಡ್ ಬ್ಲೆಸ್ ಇನ್ನೂ ಹೆಚ್ಚಾಗಿ ಇದು ಅಭಿವೃದ್ಧಿ ಹೊಂದಿ ಅಂತ ನಾನು ಸಂತೋಷ ಪಡ್ತೀನಿ. ಟ್ರೆಡಿಷನಲ್ ಕಲೆಕ್ಷನ್ ಅನ್ವೇಲ್ ಮಾಡಿದರೆ ಮಂಜುಳಾ ಕೃಷ್ಣ ಮ್ಯಾಮ್. ನನ್ನ ಕಡೆಯಿಂದ ಥ್ಯಾಂಕ್ ಯು ಹೇಳ್ತಿದ್ದೀನಿ. ಐ ಆಮ್ ವೆರಿ ಹ್ಯಾಪಿ ಟು ಬಿ ವಿತ್ ಯು ಆಲ್. ತುಂಬ ಚೆನ್ನಾಗಿದೆ ಎಲ್ಲ ಕಲೆಕ್ಷನ್ಸೂ ಕೂಡ, ಎಲ್ಲರೂ ನೋಡಿ. ಸೊ ಐ ಆಮ್ ಆಲ್ಸೋ ಯೋರ್ ಫಾರ್ ಸೇಮ್ ಎವ್ರಿಥಿಂಗ್. ಥ್ಯಾಂಕ್ ಯು. ಎಕ್ಸ್ಕ್ಲೂಸಿವ್ ಟರ್ಕಿಶ್ ಕಲೆಕ್ಷನ್ ಅನ್ನು ಅನ್ವೇಲ್ ಮಾಡಿದ್ದಾರೆ. ನಮಸ್ಕಾರ. ಹಾಗೆ ಇಲ್ಲಿ ಬಂದಿರುವ ಎಲ್ಲ ಅತಿಥಿಗಳು ನಮಸ್ಕಾರಗಳು. ಹಾಗೂ ಅಜಿತ್ ಸರ್ ಅವರಿಗೂ ಮತ್ತು ನಿರ್ಮಲ್ ಸರ್ ಮತ್ತು ಎಲ್ಲ ಸ್ಟಾಫ್ ಸರಿಗೆಲ್ಲ ನಾನಂತ ನಮಸ್ಕಾರಗಳು. ಮತ್ತು ಗೋಲ್ಡ್ ಇದು ಸುಲ್ತಾನ್ ಗೋಲ್ಡ್ ಇದಕ್ಕೆ ನನ್ನ ತುಂಬ ಕೃತಜ್ಞತೆಗಳು. ಯಾಕಂದರೆ ನನಗೆ ತುಂಬ ಇಷ್ಟ, ಏನು ಹೇಳಬೇಕಂತಲೇ ಗೊತ್ತಾಗ್ತಾ ಇಲ್ಲ ಖುಷಿಗೆ. ಥ್ಯಾಂಕ್ ಯು ಸರ್. And the countdown begins from 3, 2, 1. Exclusive French collection na ಅನ್ವೇಲ್ ಮಾಡಿದ್ದಾರೆ ನಮ್ಮ ಶಿಲ್ಪಾ ಗೋಪಿನಾಥ್ ಮ್ಯಾಮ್. First of all, I want to thank Sultan Gold and Diamonds for inviting me over here. Collections ತುಂಬಾನೇ ಚೆನ್ನಾಗಿದೆ. Sultan Diamonds ಅಲ್ಲಿ very unique collection and variety of range. ಮುಂಚೆ ಎಲ್ಲ ಜಾಸ್ತಿ modern designs ಇತ್ತು. Now I can see this year there are a lot of classical and traditional designs also. Workmanship ಅಲ್ಲಿ, craftsmanship ಅಲ್ಲಿ and diamond quality. I'm really impressed. I've been a customer of Sultan Diamonds for some time now. I'm very happy with the collection. Thank you so much.
ಎಕ್ಸ್ಕ್ಲೂಸಿವ್ ಬೆಲ್ಜಿಯಂ ಕಲೆಕ್ಷನ್ ನ ಅನ್ವಿಲ್ ಮಾಡಿದ್ದಾರೆ. Good evening, everybody. Thank you very first of all, Sultan Golden Diamonds for calling me. I'm also a regular customer. No, my husband is a regular customer. Thank you. Thank you, my husband got me now. Thank you. 3, 2, 1. ನನಗೊಂದು ಖುಷಿ ಆಗುತ್ತೆ. ಏನಂತ ಹೇಳಿದ್ರೆ ಒಂದು ಕಿರಾಣಿ ಅಂಗಡಿಗೆ ಹೋಗೋಂಗಾಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಏನು ಸರ್ ಇದು ಇಷ್ಟಕ್ಕೆ ಹೇಳ್ತಿದ್ದೀರಾ, ಇಲ್ಲ ಒಂದು ಸ್ವಲ್ಪ ಕಡಿಮೆ ಮಾಡಿ, ಸ್ವಲ್ಪ ಕಡಿಮೆ ಮಾಡಿ, ಆಮೇಲೆ ಕೊನೆಗೆ ಹೋಗೋದು ಏನೀಗ ಸರ್ ಅಜಿ ಸರ್ ಇಲ್ಲಿ ಲಾಸ್ಟಿಗೆ ಇವರು ಅಶೋಕ್ ಒಂದು ಸ್ವಲ್ಪ ಕಡಿಮೆ ಮಾಡೋದು, ಅಲ್ಲ ಆಮೇಲೆ ಇನ್ನೊಬ್ರು ಹತ್ರ ಹೋಗೋದು, ಆಮೇಲೆ ಹೋಗೋದು ಅಜಿ ಸರ್ ಏನು ಸರ್ ಇದು ಸ್ವಲ್ಪ ಕಡಿಮೆ ಮಾಡಿ ಆಮೇಲೆ ಕೊನೆಯದು ಬಿಲ್ ತಗೊಳ್ಳಲ್ಲ, ಬಿಲ್ ಬರೋಕ್ಕೆ ಒಂದು ಖುಷಿ ಆಗುತ್ತೆ. ಮೊನ್ನೆ ಒಂದು ನನ್ನ ಮದುವೆ ಮಾಡಿದೆ, ತುಂಬಾ ಹೆಲ್ಪ್ ಮಾಡಿದ್ವಿ, ಪಾಪ ಭಾಳ ಹೆಲ್ಪ್ ಮಾಡಿದ್ದಾರೆ ಅಜಿ ಸರ್. ಅಧಿಕಾರ ಮಾತ್ರ ಇಲ್ಲಿ ಡಿಸ್ಕೌಂಟ್ ಇದ್ದು ಇದೆಲ್ಲ ಭಾಳ ಚೆನ್ನಾಗಿ ಮಾಡ್ತಾರೆ. ಥ್ಯಾಂಕ್ ಯು.